ಮಮ್ಮ ಇವತ್ತು ಚಕ್ಲಿ ಮಾಡಬೇಕು ಎದ್ದೇಳು ಅಂತ ಬೇಗ ಎದ್ದೇಳಿಸ್ಬಿಡ್ತು. ನಾನು ನೋಡ್ರಿ ಚಳಿರೋ ಕಾರಣ ಈ ಥರ ಇದ್ದೆ. ಈ ಕಡೆ ನಾನು ತರಕಾರಿ ಹೆಚ್ಕೊಂಡು ಪಲಾವ್ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದರೆ, ಆ ಕಡೆ ನಮ್ಮಮ್ಮ ಚಕ್ಲಿ ಮಾಡಬೇಕು ಅಂತ ಹಿಟ್ಟು ರೆಡಿ ಮಾಡ್ಕೊತಾ ಇತ್ತು. ಆ ಕಡೆ ನಮ್ಮಮ್ಮ, ಈ ಕಡೆ ನಾನು ಫುಲ್ ಕಾಂಪಿಟೇಷನಲ್ಲಿ ಯಾರು ಫಸ್ಟ್ ಆಗುತ್ತೆ ಅಂತ ಈ ಕಡೆ ಈ ಥರ ಮಾಡ್ತಾ ಇದ್ವಿ. ಆ ಕಡೆ ಪಲಾವ್ ಮಾಡೋಕ್ಕೆ ಅಂತ ಇಟ್ಟು ಈ ಕಡೆ ನಮ್ಮ ಹುಲಿಗಳಿಗೆ ಮೆಕ್ಕೆಜೋಳ ಇಡಬೇಕು ಅಂತ ಮೆಕ್ಕೆಜೋಳ ತಗೊಂಡು ಬಂದೆ. ನೋಡ್ರಿ ನಮ್ಮ 3 ಹುಲಿಗಳು, ನಮ್ಮ ಮನೆಯಲ್ಲಿರೋ 3 ಹುಲಿಗಳು. ಅವಕ್ಕೆ ಮೆಕ್ಕೆಜೋಳ ತಿನ್ನಿಸಿ ಈ ಕಡೆ ಬಂದರೆ ಇಲ್ಲಿ ಪಲಾವ್ ಕೂಡ ರೆಡಿ ಆಗ್ತಾ ಇತ್ತು. ಹಾಗೆ ನಮ್ಮಮ್ಮಂದ ಹಿಟ್ಟು ಕೂಡ ರೆಡಿ ಆಗ್ತಾ ಇತ್ತು. ಹಂಗೆ ಸ್ನಾನ ಮಾಡೋಣ ಅಂತ ಸ್ನಾನ ಮಾಡೋಕ್ಕೆ ಅಂತ ಹೋದೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಈ ಥರ ರೆಡಿಯಾಗಿ ಊಟಕ್ಕೆ ಅಂತ ಒಳಗೆ ಹೋದರೆ ಪಲಾವ್ ರೆಡಿಯಾಗಿತ್ತು. ಪಲಾವ್ನ ಸ್ವಲ್ಪ ಹಾಕ್ಕೊಂಡು ಊಟಕ್ಕೆ ಅಂತ ಸ್ವಲ್ಪ ನಾನು ಊಟ ಮಾಡೋ ಟೈಮಲ್ಲಿ ಬಿಗ್ ಬಾಸ್ ನೋಡೋದು ಜಾಸ್ತಿ. ಈ ಸರಿ ಗಿಲ್ಲಿ ಗೆಲ್ಲೋದು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಾನು ಹೇಳ್ತೇನೆ ಕೇಳ್ರಿ, ಡೌಟೇ ಬೇಡ, ಗಿಲ್ಲಿನೇ ಗೆಲ್ಲೋದು. ಅಲ್ಲಿಂದ ನಮ್ಮಮ್ಮಂಗೆ ಹೆಲ್ಪ್ ಮಾಡೋಣ ಅಂತ RCC ಮೇಲೆ ಬಂದೆ. ನಮ್ಮಮ್ಮ ಒಂದೇ ಚಕ್ಲಿ ಒತ್ತಾ ಇತ್ತು. ಅದಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಚಕ್ಲಿನ ಒತ್ತಿ ಮತ್ತು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಬ್ಯಾಗ್ ಹಾಕೊಂಡು ಡ್ಯೂಟಿ ಹೊಟ್ಟೆ. ಶಾಪ್ ಓಪನ್ ಮಾಡಿ ಪೂಜೆ ಮಾಡೋ ಸತಿಗೆ ನಮಗೆ ಮೊದಲನೇ ಬಂದು ಕಸ್ಟಮರು ಆಕಾಶ್ ಬೇಕರಿ. ಕಿಂಗ್ ಸ್ಟಾರ್ ಯಶ್ ರವರ ಬರ್ತ್ಡೇ ಇರುವ ಕಾರಣ ಯಶ್ರಲ್ಲಿ ಬರುವ ಲೆಟರ್ಸನ್ನು ಟೈಪಿಂಗ್ ಮಾಡ್ಕೊಂಡು ಹೋಗಿ ಬಂದಿದ್ದ ಅವನು. YAS 1 ಲೆಟ್ರಲ್ಲಿ, HBOSS 1 ಲೆಟ್ರಲ್ಲಿ ನಾನು ಟೈಪಿಂಗ್ ಮಾಡಿ ಅವನಿಗೆ ಈ ಥರ ಕೊಟ್ಟೆ. ಅದಾದಮೇಲೆ ಸ್ವಲ್ಪ ಬಿಸ್ಲಿಗೆ ಹೋಗೋಣ ಅಂತ ಆಟೋ ಬಾಯ್ಸ್ ಹತ್ರ ಹೋದೆ. ಅವ್ರು ನೋಡಿ ಈ ಥರ ಮಾಡ್ತಿದ್ದಾರೆ. ಹೇಳಿ, ಇವನು ಬಾರಿ ದೊಡ್ಡ ಕಳ್ಳ. ರಿಪೇರಿ ಎಲ್ಲಾನು ಆಫ್ ಮಾಡ್ಕೊಂಡು ಊಟಕ್ಕೆ ಹೋಗೋಣ ಅಂತ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಆದರೆ ಹುಡುಗ ಜೆರಾಕ್ಸ್ ಮಾಡ್ಕೊಡ್ಬೋ ಅಂತ ಮತ್ತೆ ಎಲ್ಲ ಆನ್ ಮಾಡಿಸಿದ. ನಾನು ಕಾಯಕವೇ ಕೈಲಾಸ ಅಂತ ಮತ್ತೆ ಎಲ್ಲ ಆನ್ ಮಾಡಿ ಜೆರಾಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಕರೆಕ್ಟಾಗಿ ಬರೀ ಹಿಂಗ ತೆಲಿ ತಿಂತ ನೋಡಿ, ಕರೆಕ್ಟಾಗಿ ಮನೆ ಹೋಗೋ ಟೈಮಿಗೆ ಬರ್ತಾನೆ. ಕರೆಕ್ಟಾಗಿ ನೋಡಿ ಕೇಳ್ರಿ. ಅಲ್ಲಿಂದ ಮನೆಗೆ ಬಂದರೆ ಇಲ್ಲಿ ಪೆಂಡಲ್ ಹೊಡೆದು ಕಡೆ ಆರ್ತಿದ್ದು ಫಂಕ್ಷನ್ ನಡೆಸ್ತಾ ಇದ್ರು. ಅದೆಲ್ಲ ಆದಮೇಲೆ ನಮ್ಮ ಮದುಮಗಳನ್ನು ಗಂಡನ ಮನೆಗೆ ಕಳಿಸುವಂಥ ಕಾರ್ಯಕ್ರಮ. ಅಲ್ಲಿ ನಮ್ಮ ಮನೆಯಲ್ಲಿ ಅವರಿಗೆ ಉಡಕ್ಕಿ ತುಂಬಿ ಕಳಿಸುವಂಥ ಕಾರ್ಯಕ್ರಮ ಭಾಳ ಮನಸ್ಪೂರ್ವಕವಾಗಿ ಭಾವುಕರಾಗಿ ನಡೆಸಿಕೊಡಲಾಯಿತು. ಹಂಗೆ ನೈಟ್ ಫುಲ್ ಚಳಿ ಆಗ್ತಿತ್ತು ಅಂತ ಅಲ್ಲಿ ಸ್ವಲ್ಪ ಫೈರ್ ಕ್ಯಾಂಪ್ ಹಾಕಿ ಆ ದಿನ ಮುಗಿಸ್ಬಿಟ್ವಿ.